ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರ್ಚೇಸ್ ಹೆಂಡ್ತಿ. ಗುಡ್ ಮಾರ್ನಿಂಗ್ ಎವ್ರಿವನ್ ಅಂತ ಅಷ್ಟಲ್ಲೇ ಹೊರಗಿಂದ ನಿಖಿಲ್ ಜೋರಾಗಿ ಕೂಗ್ತಾ ಬಂದ. ನಿಖಿಲ್, ನೀನಿಲ್ಲಿ ಏನು ಮಾಡ್ತಿದೀಯಾ ಅಂತ ಆದಿತ್ಯ ಅಚ್ಚರಿಯಿಂದ ಕೇಳಿದನು. ಆದಿತ್ಯ ಅವನನ್ನು ಕರೆದಿರಲಿಲ್ಲ. ಆಗ ನಾನು ಕರೆದಿದ್ದೆ ಅಂತ ಹೇಳಿದ್ಲು. ನೀನು ಯಾಕೆ ಅವನನ್ನು ಇಲ್ಲಿಗೆ ಕರೆಸಿದೆ? ಆದಿತ್ಯ ಸಿಟ್ಟಿನಿಂದ ಕೇಳ್ದ. ಅಬ್ಬಾ, ನೀನು ಮಾತ್ರ ಅದ್ಭುತ ಕಣೋ. ಆ ಗಾದೆ ಏನೋ ಇದೆಯಲ್ಲ, ಯಾರೋ ಮದುವೆಗೆ ಯಾರೋ ಶಾಸ್ತ್ರ ಅಂತ. ಹಾಗೆ ನಿನ್ನ ಪರಿಸ್ಥಿತಿ. ಇಲ್ಲಿ ವಿಷಯ ಸ್ವಲ್ಪ ಬೇರೆ ಅಷ್ಟೇ. ಮದುವೆ ಏನೋ ಮಾಡ್ಕೊಂಡಿದೀಯಾ, ಆದರೆ ರಿಸೆಪ್ಷನ್ ಬಗ್ಗೆ ನಿನಗೆ ತಲೆನೋವೇ ಇಲ್ಲ. ಅದನ್ನು ಮಾಡಬೇಕೋ ಬೇಡವೋ, ಅದಕ್ಕೆ ನಾನು ನಿಖಿಲ್ನ ಕರೆಸಿದ್ದು. ಅವನ ಜೊತೆ ಸ್ವಲ್ಪ ಮಾತಾಡೋದಿದೆ. ನೀನು ಹೇಗಿದ್ದರೂ ಸಹಾಯ ಮಾಡಲ್ಲ ಅಂತ ಕೈ ತೊಳ್ಕೊಂಡು ಬಿಟ್ಟೆ ಅಲ್ವಾ. ಆದರೆ ನಾನು ವ್ಯವಸ್ಥೆ ಮಾಡಬೇಕಲ್ಲ ಅಂತ ದೀಪಿಕಾ ಹೀಗಂತ ಇರುವಾಗಲೇ ಮೈತ್ರಿದೇವಿ ಬಂದರು. ನಿಖಿಲ್, ಬಾಪ, ನಮ್ಮ ಜೊತೆ ಬ್ರೇಕ್ಫಾಸ್ಟ್ ಮಾಡು. ಮೈತ್ರಿದೇವಿ ಕರೆದ್ರು. ಥ್ಯಾಂಕ್ ಯು ಮ್ಯಾಮ್, ಆದರೆ ನಾನು ತಿಂಡಿ ಮುಗಿಸ್ಕೊಂಡೇ ಬಂದಿದ್ದೀನಿ. ನಾನು ಕಾಯ್ತಾ ಇದ್ದೀನಿ. ದೀಪಿಕಾ ಮ್ಯಾಮ್, ನೀವು ತಿಂಡಿ ಮುಗಿಸ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ, ನಿಖಿಲ್ ವಿನಯವಾಗಿ ಹೇಳ್ದ. ನೋಡಾದಿ, ಇವತ್ತು ನೀನು ನಿಖಿಲ್ನ ಕರೆಯುವಂತೆ ಇಲ್ಲ. ಅವನು ನನ್ನ ಜೊತೆ ಇರ್ತಾನೆ. ಇವತ್ತಿನ ಮಟ್ಟಿಗೆ ಅವನು ನನ್ನ PA. ನೀನು ಬೇರೆ ವ್ಯವಸ್ಥೆನ ಮಾಡ್ಕೊ ಅಂತ ದೀಪಿಕಾ ಆದಿತ್ಯನಿಗೆ ಖಡಾಖಂಡಿತವಾಗಿ ಹೇಳಿದ್ಲು. ನಾನೀಗ ಗೌರಿಯನ್ನು ಕರ್ಕೊಂಡು ಸ್ವಲ್ಪ ಹೊರಗಡೆ ಹೋಗಬೇಕು. ಬೇರೆ ವ್ಯವಸ್ಥೆ ಮಾಡು ಅಂದರೆ ಏನರ್ಥ ಅಕ್ಕ? ನಾನು ಆಫೀಸ್ಗೆ ಲೇಟಾಗಿ ಹೋದರೆ ನಿಖಿಲ್ ಕೂಡ ಇಲ್ಲ ಅಂದರೆ ಆಫೀಸ್ ಯಾರು ನೋಡ್ಕೊಳ್ತಾರೆ? ಆದಿತ್ಯ ಅಸಮಾನಗೊಂಡ. ಗೌರಿಯನ್ನು ಕರ್ಕೊಂಡು ಹೋಗ್ತೀಯ ಅಂದರೆ ಒಳ್ಳೆ ವಿಷಯವೇ. ಆಗಾಗ ಹೀಗೆ ರಜೆ ತಗೋ, ನಿರಾಳವಾಗಿ ಉಸಿರಾಡು. ನಿನ್ನ ಸ್ಟಾಫ್ಗಳಿಗೂ ಸ್ವಲ್ಪ ನಿಟ್ಟುಸಿರು ಬಿಡೋಕ್ಕೆ ಅವಕಾಶ ಕೊಡು. ಯಾವಾಗಲೂ ಗಂಟೆಗೆ ಮುಖದ ಬಾಸ್ನ ನೋಡಿ ಕೆಲಸದಲ್ಲಿ ಮುಳುಗೋಗಿರೋಕೆ ಅವರಿಗೂ ಬೇಸರ ಆಗಿರುತ್ತೆ ಅಲ್ವಾ. ದೀಪಿಕಾ ಮಾತಿಗೆ ನಿಖಿಲ್ ಮೆಲ್ಲಗೆ ನಕ್ರೆ. ಗೌರಿಯ ತುಟಿ ಅಂಚಿನಲ್ಲೂ ನಗು ಬಂದು ಮಿಂಚಿ ಮಾಯ ಆಯಿತು. ಆಯಾನ್, ಮಮ್ಮ, ಗಂಟೆಗಿದ ಮುಖ ಅಂದರೆ ಏನು? ಆಯಾನ್ ತಿನ್ನೋದನ್ನು ನಿಲ್ಲಿಸಿ ಕೇಳ್ದ. ಏನೋ ದೊಡ್ಡ ವಿಚಾರ ತಿಳಿಯಬೇಕೆಂಬ ಕುತೂಹಲ ಅವನ ಮುಖದಲ್ಲಿತ್ತು. ಅಕ್ಕ, ಶಟಪ್, ಸುಮ್ಮನೆ ಏನೇನೋ ಮಾತಾಡಬೇಡ. ನಿಖಿಲ್, ನಿನ್ನ ಕೆಲಸ ಮುಗ್ದಿದ ಮೇಲೆ ಆಫೀಸ್ಗೆ ಬರ್ತೇನೆ. ಲಿಟಲ್ ಚಾಂಪ್, ಮಮ್ಮ ಸುಮ್ಮನೆ ತಮಾಷೆ ಮಾಡ್ತಿದ್ದಾರೆ. ನೀನು ತಿಂಡಿ ಮುಗಿಸು. ಆದಿತ್ಯ ವಿಷಯವನ್ನು ಅಲ್ಲಿಗೆ ಮುಗಿಸ್ತಾ. ಇಲ್ಲದೇ ಇದ್ದರೆ ಗೌರಿ ಮತ್ತು ನಿಖಿಲ್ನ ಮುಂದೆ ತನ್ನ ಮರ್ಯಾದೆ ಹರಾಜಾಗೋದು ಗ್ಯಾರಂಟಿ ಅಂತ ಅವನಿಗೆ ಅನಿಸಿತು. ಜೋಸೆಫ್ ಕಾರಿನ ಹತ್ರ ಆದಿತ್ಯನ ಬ್ಯಾಗ್ ಹಿಡಿದು ಕಾಯ್ತಾ ಇದ್ದ. ದೀಪಿಕಾ, ನಾನು ಹೊರಟಿದ್ದೇನೆ. ಗೌರಿ, ಬನ್ನಿ. ಆದಿತ್ಯ ಎದ್ದು ನಿಂತನು. ಗೌರಿಗೆ ಮೊದಲು ಆದಿತ್ಯ ತನ್ನನ್ನು ಕರೀತಿದ್ದಾನೆ ಅಂತ ಅರ್ಥ ಆಗಲಿಲ್ಲ. ಸ್ವಲ್ಪ ಸಮಯದ ನಂತರ ಅವಳು ಎದ್ದು ನಿಂತಳು. ಮನೆಯವರಿಂದ ಬೀಳ್ಕೊಟ್ಟು ಆದಿತ್ಯನ ಹಿಂದೆ ಓಡಿದ್ಲು. ಆ ಮನುಷ್ಯನನ್ನು ನಂಬುವಂತಿಲ್ಲ. ಸ್ವಲ್ಪ ತಡ ಆದರೂ ಬಿಟ್ಟು ಹೋದರೂ ಹೋಗ್ಬಿಡ್ತಾನೆ. ಜೋಸೆಫ್ ಕಾರಿನ ಬಾಗಿಲ ತೆರೆದ. ಮೊದಲು ಆದಿತ್ಯ ಕಾರ್ ಏರಿದರೆ ನಂತರ ಗೌರಿ. ದಾರಿಯುದ್ದಕ್ಕೂ ಯಾರ ಜೊತೆನೂ ಮಾತಾಡಲಿಲ್ಲ. ಮೌನವಾಗಿಯೇ ಸಾಗಿದ ಪ್ರಯಾಣ ಆಸ್ಪತ್ರೆಯ ಲಾಬಿಯ ಮುಂದೆ ನಿಂತಿತ್ತು. ಗೌರಿ ಮನಸ್ಸಿನಲ್ಲಿ ತಾಯಿಯನ್ನು ನೋಡಲು ತವಕಿಸ್ತಾ ಇದ್ಲು. ಕಾರ್ ನಿಲ್ತಾ ಇದ್ದಂತೆಯೇ ಅವಳು ಬಾಗಿಲು ತೆರೆಯಲು ಕಷ್ಟಪಟ್ಟಳು, ಆದರೆ ಅದು ಸಾಧ್ಯ ಆಗಲಿಲ್ಲ. ಆದಿತ್ಯ ಅವಳನ್ನು ವಿಚಿತ್ರವಾಗಿ ನೋಡ್ತಿದ್ದ. ಜೋಸೆಫ್ ಬಾಗಿಲು ತೆರೆದ ಕೂಡಲೇ ಆದಿತ್ಯ ಕೆಳಗೆ ಇಳಿದ. ಅವನ ಹಿಂದೆಯೇ ಇಳಿಯಲು ಹೋದ ಗೌರಿ ಗಾಬರಿಯಲ್ಲಿ ಮತ್ತೆ ಕಾರಿನ ಒಳಕ್ಕೆ ಬಂದಳು. ಆ ಅವಸರದಲ್ಲಿ ಅವಳ ಹಣೆ ಜೋರಾಗಿ ಆದಿತ್ಯನ ಹಣೆಗೆ ತಗುಲಿತು. ವಾಟ್ ದ ಹೆಲ್ ಆರ್ ಯು ಡೂಯಿಂಗ್? ಆದಿತ್ಯ ಕೋಪದಿಂದ ಕಿರ್ಚಿದ. ಒಂದು ಎಡವಟ್ಟಾಗಿದೆ. ಹಣೆಗೆ ಪೆಟ್ಟು ಬಿದ್ದಿದ್ದನ್ನು ಮರೆತು ಆದಿತ್ಯನ ಹತ್ತಿರವೇ ಕುಳಿತು ಮುಗ್ಧವಾಗಿ ಹೇಳಿದ್ಲು ಗೌರಿ. ಈಗ ಏನಾಯಿತು? ಆದಿತ್ಯನಿಗೆ ಕಿರಿಕಿರಿ ಹೆಚ್ಚಾಯಿತು. ನನ್ನ ಮದುವೆಯಾಗಿದೆ ಅಂತ ಅಮ್ಮನಿಗೆ ಗೊತ್ತಿಲ್ಲ. ಅಂದರೆ ನಿಮ್ಮ ಜೊತೆ ಈ ನಾಟಕ ಆಡ್ತಿರೋದು ಅವರಿಗೆ ತಿಳಿದಿಲ್ಲ. ಇಷ್ಟು ಬೆಲೆ ಬಾಳುವ ಸೀರೆ, ತಾಳಿ, ಸಿಂಧೂರ ನೋಡಿ ಅಮ್ಮ ಕೇಳಿದರೆ ನಾನು ಏನು ಹೇಳಲಿ? ಅವರ ಆರೋಗ್ಯ ಸರಿ ಇಲ್ಲದ ಕಾರಣ ಈ ಸಮಯದಲ್ಲಿ ನಾನು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿಯ ಪಾತ್ರ ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕೆ ಆಗಲ್ಲ ಅಲ್ವಾ? ಅಮ್ಮ ತುಂಬ ಗಾಬರಿಯಾಗಿ ಬಿಡ್ತಾರೆ. ಗೌರಿ ಕೈ ಸನ್ನೆ ಮಾಡ್ತಾ ಬೇಗನೆ ಹೇಳಿದ್ಲು. ಆದರೆ ಆದಿತ್ಯ ಅವಳ ಮಾತನ್ನು ಗಂಭೀರವಾಗಿ ಆಲಿಸಿದ. ನಂತರ ಅವಳಿಗೆ ಉರಿಯುವಂತಹ ಉತ್ತರವನ್ನು ಕೊಟ್ಟ. ಇದು ಸಂಪೂರ್ಣವಾಗಿ ನಿನ್ನ ಸಮಸ್ಯೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ನೀನು ಹೇಗೆ ಬೇಕೋ ಹಾಗೆ ನಿಭಾಯಿಸ್ತೀಯೋ ನಂಗೆ ಗೊತ್ತಿಲ್ಲ. ಅದು ನಿನಗೆ ಬಿಟ್ಟಿದ್ದು. ನೋಡು,
ನನಗೆ ಆಫೀಸ್ಗೆ ತಡ ಆಗುತ್ತೆ, ಬೇಗ ಮುಗಿಸ್ಕೊಂಡು ಬಾ, ನಾವು ಮನೆಗೆ ಹೋಗಬೇಕು ಅಂದ. ಇತ್ತ ಮನೆಯಲ್ಲಿ ಮತ್ತೊಂದು ಗೊಂದಲ. ಅಜ್ಜಿ, ನಾವೆಲ್ಲ ಒಂದು ದೊಡ್ಡ ತಪ್ಪು ಮಾಡಿದ್ದೀವಿ. ಆದಿತ್ಯ ಮದುವೆಯಾದ ವಿಚಾರವನ್ನು ನಾವು ವಿವೇಕ್ ರಾಯ್ ದೊಡ್ಡಪ್ಪನಿಗೆ ತಿಳಿಸೋದನ್ನೇ ಮರೆತುಬಿಟ್ಟಿದ್ದೀವಿ. ಅವರು ನಾಳೆ ಕ್ಯಾಲಿಫೋರ್ನಿಯಾದಿಂದ ಬರ್ತಿದ್ದಾರೆ. ಏನಂದ್ಕೊಳ್ತಾರೋ ಏನೋ ಅಲ್ವಾ ಅಂತ ದೀಪಿಕಾ ನಿಖಿಲ್ ಜೊತೆ ಹೊರಗಡೆ ಹೋಗ್ತಿದ್ದಾಗ ನೆನಪಾಗಿ ವಾಪಸ್ ಬಂದು ಕನಕಲತಾ ದೇವಿಗೆ ಹೇಳಿದ್ಲು. ಹೌದಲ್ವಾ, ನಾನು ಪೂರ್ತಿ ಮರ್ತೇ ಬಿಟ್ಟಿದ್ದೆ. ಅವ್ರೇನು ಅಂದ್ಕೊಳ್ತಾರೋ ಪಾಪ. ನಾವೆಲ್ಲ ಎಷ್ಟು ಸ್ವಾರ್ಥಿಗಳಾಗಿಬಿಟ್ವೋ ಅಲ್ವಾ. ಅವರು ಇಲ್ಲದೇ ಇದ್ದಿದ್ರೆ ನಾವು ಎಲ್ಲಿರ್ತಿದ್ವೋ ಏನೋ. ನೀನು ಈಗಲೇ ಫೋನ್ ಮಾಡು, ನಾನು ಕ್ಷಮೆ ಕೇಳ್ತೀನಿ. ಕನಕಲತಾ ದೇವಿ ಗಾಬರಿಯಾದರು. ದೊಡ್ಡಪ್ಪ ಬಹುಶಃ ಈಗ ಫ್ಲೈಟ್ನಲ್ಲಿ ಇರಬಹುದು. ಅವರು ಮನೆಗೆ ಬಂದಮೇಲೆ ನಾವೆಲ್ಲ ಸೇರಿ ಕ್ಷಮೆ ಕೇಳೋಣ ಅಂತ ದೀಪಿಕಾ ಹೊರಟಳು. ಕಾರ್ನಲ್ಲಿ ನಿಖಿಲ್ ಮತ್ತು ದೀಪಿಕಾ ಕುಳಿತಿದ್ರು. ನಿಖಿಲ್ ಹೇಳ್ದ, ದೀಪಿಕಾ ಮ್ಯಾಮ್, ನಾನು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಮಿಸ್ ಟ್ವಿಂಕಲ್ ಅವರು ಅದ್ಭುತವಾಗಿ ಕೆಲಸ ಮಾಡ್ತಾರೆ. ರಿಸೆಪ್ಷನ್ ಕೆಲಸವನ್ನು ಅವರು ಮ್ಯಾಜಿಕ್ ಥರ ಮಾಡಿಕೊಡ್ತಾರೆ. ಹ್ಞೂ, ದೀಪಿಕಾ ಗಂಭೀರವಾಗಿ ಉತ್ತರಿಸಿದ್ಲು. ಮ್ಯಾಮ್, ಎಲ್ಲವೂ ಸರಿ ಇದೆಯೇ? ನಿಖಿಲ್ ಕೇಳಿದ. ನನ್ನ ಪ್ರಕಾರ ನಾನು ನಿನ್ನನ್ನು ಇಲ್ಲಿಗೆ ಕರೀಬಾರ್ದಾಗಿತ್ತು. ನೀನು ಆದಿತ್ಯನ ಆಫೀಸ್ನಲ್ಲಿ ಕೆಲಸ ಮಾಡ್ತೀಯಾ, ಆದರೆ ನಾನು ನನ್ನ ವೈಯಕ್ತಿಕ ಕೆಲಸಕ್ಕೆ ನಿನ್ನನ್ನು ಬಳಸ್ಕೊಳ್ತಾ ಇರೋದು ತಪ್ಪು ಅಂತ ಅನ್ನಿಸ್ತಿದೆ. ನೀನು ಬೇಕಾದರೆ ಆಫೀಸ್ಗೆ ಹೋಗು, ನಾನು ಒಬ್ಬಳೇ ಮ್ಯಾನೇಜ್ ಮಾಡ್ತೀನಿ, ದೀಪಿಕಾ ಅಂದ್ಲು. ಮ್ಯಾಮ್, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನಿಮ್ಮ ಜೊತೆ ನನಗೆ ಕೌಟುಂಬಿಕ ಸಂಬಂಧ ಇದೆ ಅಂತ ನಾನು ಭಾವಿಸ್ತೀನಿ. ಆದಿತ್ಯ ಸರ್ ನನ್ನ ಬಾಸ್, ಹೌದು. ಹಾಗಂತ ನಿಮ್ಮ ಕೆಲಸ ಮಾಡಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಳ್ಳೋದಿಲ್ಲ. ನಿಖಿಲ್ ಮನಬಿಚ್ಚಿ ಮಾತಾಡ್ದ. ನಾನು ಕೂಡ ನಿನ್ನನ್ನು ಮನೆಯವನಂತೆ ಭಾವಿಸ್ತೀನಿ, ಆದರೆ ನನಗೆ ಯಾಕೋ ಸಂಕೋಚವಾಗ್ತಿದೆ. ದೀಪಿಕಾ, ಯಾಕೆ ಮ್ಯಾಮ್, ನನ್ನಿಂದ ಏನಾದರೂ ತಪ್ಪಾಯ್ತಾ? ನಿಖಿಲ್ ಗಾಬರಿಯಾಗಿ ಕೇಳ್ದ. ನಾನು ಎಷ್ಟು ಸಲ ಹೇಳಿದರೂ ನೀನು ನನ್ನನ್ನು ಮ್ಯಾಮ್ ಮ್ಯಾಮ್ ಅಂತಲೇ ಕರಿತೀಯಲ್ಲ, ಅದು ತಪ್ಪಲ್ವಾ? ನಿನಗೆ ನಮ್ಮ ಜೊತೆ ಕೇವಲ ಆಫೀಸ್ ಸಂಬಂಧ ಮಾತ್ರ ಇರೋದಾದರೆ ಆಯಾನ್ಗೆ ಚಾಕ್ಲೇಟ್ ಯಾಕೆ ತರ್ತಿದ್ದೆ? ನಾವು ಯಾಕೆ ಅದನ್ನು ತಗೋಬೇಕಿತ್ತು? ನಾನು ನನ್ನ ಕೆಲಸಕ್ಕೆ ನಿನ್ನನ್ನು ಕರೆಯುವ ಹಕ್ಕಿಲ್ವಾ? ದೀಪಿಕಾ ನೇರವಾಗಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ್ಲು. ಓಹ್, ಇದಾ ವಿಷಯ? ನಾನು ಸುಮ್ಮನೆ ಹೆದರಿಬಿಟ್ಟಿದ್ದೆ. ಸಾರಿ ದೀಪಿಕಾ, ಇನ್ಯಾವತ್ತೂ ಹೀಗಾಗಲ್ಲ. ಈಗ ಖುಷಿನಾ? ನಿಖಿಲ್ ನಕ್ಕನು. ಸರಿ ಇಲ್ಲ, ನನ್ನ ಕೋಪ ಕಡಿಮೆ ಆಗಬೇಕಾದ್ರೆ ನೀನು ನನಗೆ ಒಂದು ಟ್ರೀಟ್ ಕೊಡಬೇಕು, ಆವಾಗಲೇ ಕ್ಷಮೆ. ದೀಪಿಕಾ ಮನಸ್ಸು ತೋರಿಸಿದ್ಲು. ಖಂಡಿತ ಟ್ರೀಟ್ ಸಿಗುತ್ತೆ, ನಿಖಿಲ್ ಮಾತು ಕೊಟ್ಟ. ಇತ್ತ ಆಸ್ಪತ್ರೆಯಲ್ಲಿ ಗೌರಿ ಮತ್ತು ತಾಯಿ, ಏನು ಹೇಳ್ತಿದೀಯ ಮಗಳೇ? ನನಗೆ ಏನೂ ಅರ್ಥ ಆಗ್ತಿಲ್ಲ. ಹೆಂಡತಿಯ ನಾಟಕವ? ಮನಸ್ಸಿನಲ್ಲಿ ಏನೋ ಕೆಟ್ಟದಾಗಿ ಅನ್ನಿಸ್ತಿದೆ. ನೀನು ನನ್ನನ್ನು ಉಳಿಸಲು ಅಪಾಯಕ್ಕೆ ಕೈ ಹಾಕಿದೀಯಾ? ನನಗೆ ಇಷ್ಟೆಲ್ಲ ಚಿಕಿತ್ಸೆ ಬೇಡ ಆಗಿತ್ತು. ನೀನು ಯಾಕೆ ನನ್ನ ಮಾತು ಕೇಳಲಿಲ್ಲ? ಸುಷ್ಮಾದೇವಿ ಕಣ್ಣೀರು ಹಾಕ್ತಾ ಕೇಳಿದರು. ಗೌರಿ ತನ್ನ ತಾಯಿಯಿಂದ ಏನನ್ನ ಮುಚ್ಚಿಡಲಿಲ್ಲ. ತನ್ನ ಸೀರೆ, ತಾಳಿ ಮತ್ತು ಸಿಂಧೂರದ ಹಿಂದಿನ ಸತ್ಯವನ್ನು ವಿವರಿಸಿದ್ಲು. ಅಮ್ಮ, ನೀನು ಗಾಬರಿ ಆಗಬೇಡ. ಅವರು ತುಂಬ ಒಳ್ಳೆಯವರು. ದೊಡ್ಡ ಅರಮನೆಯಂತಹ ಮನೆ, ಪ್ರತಿದಿನ ಹೊಸ ಹೊಸ ಊಟ. ಈ ನಾಟಕ ಮಾಡಿದ್ದಕ್ಕೆ ನನಗೆ ಅವರು ತುಂಬ ಹಣ ಕೊಟ್ಟಿದ್ದಾರೆ. ಜನ ಸಿನಿಮಾದಲ್ಲಿ ನಟಿಸ್ತಾರೆ, ನಾನು ನಿಜ ಜೀವನದಲ್ಲಿ ನಟಿಸ್ತಾ ಇದ್ದೇನೆ ಅಷ್ಟೇ. ಅವರಿಗೆ ಬೇಕಾದ ಕೆಲಸಗಳು ನಾನು ಮಾಡಿಕೊಡ್ತೀನಿ, ಬದಲಾಗಿ ನಮಗೆ ಬೇಕಾದ ಹಣ ಅವ್ರು ಕೊಡ್ತಾರೆ. ಇಲ್ಲಿ ನನಗೆ ಯಾವ ಅಪಾಯವೂ ಇಲ್ಲ. ಗೌರಿ ಸಮಾಧಾನಪಡಿಸಲು ಪ್ರಯತ್ನಿಸಿದ್ಲು. ಆದರೆ ಇದು ಹೇಗೆ ಸಾಧ್ಯ? ಪ್ರಪಂಚದಲ್ಲಿ ಎಂತಹ ಜನ ಇದ್ದಾರೆ ನಿನಗೆ ಗೊತ್ತಿಲ್ಲ. ಒಬ್ಬ ಹೆಣ್ಮಗಳನ್ನು ನೋಡಿ ಹೊಂಚು ಹಾಕೋರೇ ಹೆಚ್ಚು. ನೀನು ಯಾರೋ ಅಪರಿಚಿತರ ಮನೆಯಲ್ಲಿ ಹೆಂಡತಿಯಾಗಿ ಇರೋದು ಸರಿ ಇಲ್ಲ ಮಗಳೇ. ನನಗಾಗಿ ನಿನ್ನ ಜೀವನವನ್ನು ಒತ್ತೆ ಇಡಬೇಡ. ಇದಕ್ಕಿಂತ ನಾನು ಸಾಯೋದೇ ಮೇಲಿತ್ತು. ತಾಯಿ ಸುಷ್ಮಾದೇವಿ ಅಳ್ತಾ ಮಗಳ ಕೈ ಹಿಡಿದರು. ಅಮ್ಮ, ಸುಮ್ಮನೆ ಯೋಚನೆ ಮಾಡಬೇಡ, ಇರು, ನಾನು ಅವರನ್ನೇ ಕರಿತೀನಿ. ನೀನು ಅವ್ರ ಜೊತೆ ಒಮ್ಮೆ ಮಾತಾಡಿದರೆ ನಿನಗೆ ನಂಬಿಕೆ ಬರುತ್ತೆ. ಅವರು ಕೆಟ್ಟವರಾಗಿದ್ದರೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬರ್ತಾಯಿದ್ರು? ನಾನು ಹೋದ್ಮೇಲೂ ನಿನ್ನ ಚಿಕಿತ್ಸೆಗೆ ವ್ಯವಸ್ಥೆ ಮಾಡ್ತೀನಿ ಅಂತ ಯಾಕೆ ಹೇಳ್ತಾಯಿದ್ರು? ಅವ್ರ ಜೀವನದಲ್ಲಿ ಯಾವುದೋ ಸಮಸ್ಯೆ ಇದೆ, ಅದಕ್ಕೆ ಅವರು ಈ ದಾರಿ ಹುಡುಕಿದ್ದಾರೆ ಅಷ್ಟೆ. ಆದರೆ ನನಗೂ ಹಣದ ಅವಶ್ಯಕತೆ ಇದೆ, ಹಾಗಾಗಿ ಈ ಅವಕಾಶ ಬಳಸ್ಕೊಂಡೆ ಅಷ್ಟೇ ಅಮ್ಮ. ಇದರಲ್ಲಿ ಹೆಚ್ಚಿಗೆ ಏನೂ ಇಲ್ಲ ಅಂತ ಗೌರಿ ಗಟ್ಟಿಯಾಗಿ ತಾಯಿಗೆ ಧೈರ್ಯವನ್ನು ಹೇಳಿದ್ಲು.
ಈ ಕತೆ ಮುಂದುವರಿಯೋದು. ಕತೆ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.